ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಆಷಾಢ ಶುಕ್ರವಾರದ 2ನೇ ವಾರದ ಪೂಜೆ ವ್ಲಾಗ್ ಆಗಿರುತ್ತೆ. ಇವತ್ತು ಕೂಡ ಬೆಳಗ್ಗೆನೆ ಬೇಗ ಎದ್ದು ಪೂಜೆನ ಮಾಡ್ತಾ ಇದ್ದೀನಿ. ಯೂಶಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಸಂಜೆ ಗೋಧೂಳಿ ಟೈಮಲ್ಲೂ ಕೂಡ ಪೂಜೆನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಪೂಜೆಗೆಲ್ಲ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಬಾಗಿಲಿಗೆ ಹೂ ಮಾಡಿಸಿ ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ಚಿ ಆದಮೇಲೆ ಪೂಜೆನ ಶುರು ಮಾಡ್ಕೊಳ್ತಾ ಇದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿರೋದ್ರಿಂದ ತುಂಬಾ ಈಸಿ ಆಗುತ್ತೆ. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಪೂಜೆನೂ ಕೂಡ ಮಾಡ್ಕೋಬೋದು. ಆ್ಯಂಡ್ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆ ಆಗುತ್ತೆ ಅನ್ನೋ ಒಂದು ಖುಷಿ ಇರುತ್ತೆ ನಮಗೆ. ಆ್ಯಂಡ್ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ತುಂಬಾ ಶ್ರೇಯಸ್ಸು. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ಸಂಜೆ ಗೋಧೂಳಿ ಟೈಮಲ್ಲೂ ಕೂಡ ಪೂಜೆ ಮಾಡ್ಕೋಬೋದು. ಅದು ಕೂಡ ತುಂಬಾ ಒಳ್ಳೆಯದು. ಇವತ್ತು ನೈವೇದ್ಯಕ್ಕೆ ಮನೇಲಿ ಬಾಳೆಹಣ್ಣು ಇತ್ತು ಅಂತ ಅದರಲ್ಲಿ ಹಣ್ಣು ತುಪ್ಪನ ಮಾಡ್ಕೊಳ್ತಾ ಇದ್ದೀನಿ. ಹಸಿ ಹಾಲನ್ನು ಕೂಡ ನೈವೇದ್ಯಕ್ಕೆ ಇಡ್ಬೋದು. ಇಲ್ಲ ನೀವು ಬೇರೆ ಏನಾದರೂ ಮಾಡ್ಕೊಳ್ತೀನಿ ಅಂದರೆ ಅದನ್ನು ಕೂಡ ಮಾಡ್ಕೋಬೋದು. ನಾನಿವತ್ತು ಸಿಂಪಲ್ ಆಗಿ ಬಾಳೆಹಣ್ಣು ಇದ್ದಿದ್ದರಿಂದ ಇದರಲ್ಲಿ ಹಣ್ಣು ತುಪ್ಪನ ಮಾಡ್ಕೊಳ್ತಾ ಇದ್ದೀನಿ. ನೈವೇದ್ಯ ಎಲ್ಲ ಮಾಡ್ಕೊಂಡು ಆದಮೇಲೆ ನಾನು ಪೂಜೆಗೆ ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪಿನ ದೀಪ ಒಂದು ಹಚ್ಚಬೇಕು, ಅದನ್ನು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿನ ದೀಪನ ಬರೀ ಆಷಾಢ ಮಾಸದಲ್ಲಿ ಮಾತ್ರ ಹಚ್ಚದೆ ಪ್ರತಿ ಶುಕ್ರವಾರನೂ ಹಚ್ತಾ ಬನ್ನಿ. ನಿಮಗೆ ನೀವು ಬದಲಾವಣೆನ ನೋಡ್ತೀರಾ. ಮೊದಲಿಗೆ ಒಂದು ಸಂಕಲ್ಪನ ಮಾಡ್ಕೋಬೇಕು ಮನಸ್ಸಲ್ಲಿ. ಯಾವುದೇ ಒಂದು ಕೆಲಸ ಅರ್ಧಕ್ಕೆ ನಿಂತಿದ್ರೆ, ಆರ್ಥಿಕ ಪರಿಸ್ಥಿತಿಯಿಂದ ಏನಾದರೂ ಇದ್ದರೆ ಅದೆಲ್ಲ ನಿವಾರಣೆ ಆಗಲಿ, ಆದಷ್ಟು ಬೇಗ ನಮ್ಮ ಕೆಲಸ ಎಲ್ಲ ಆಗಲಿ ಅನ್ನೋ ಒಂದು ಸಂಕಲ್ಪನ ಇಟ್ಕೊಂಡು ಪ್ರತಿ ವಾರ ಈ ಉಪ್ಪಿನ ದೀಪನ ಹಚ್ತಾ ಬನ್ನಿ. ಮನೇಲಿ ತುಂಬ ಒಳ್ಳೆ ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ. ಹಾಗೆ ಉಪ್ಪು ಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ನಾವು ಈ ಉಪ್ಪಿನ ದೀಪನ ಹಚ್ಚಿ ಸಂಕಲ್ಪನ ಉಪ್ಪಿನ ದೀಪನ 3 ದೀಪದಲ್ಲಿ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಮೊದಲನೇದಕ್ಕೆ ಅರಿಶಿನ ಹಚ್ಚಿ ನಾನು ಇಟ್ಕೊಂಡಿದ್ದೀನಿ. 2ನೇ ದೀಪಕ್ಕೆ ನಾನು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಕೆಲವರು 2 ದೀಪನ ಹಚ್ತಾರೆ, 2 ಕೂಡ ಹಚ್ತಾರೆ ಕೆಲವರು. ಬಟ್ 3 ದೀಪನ ಹಚ್ಚೋದು ತುಂಬಾ ಒಳ್ಳೆಯದು. ಉಪ್ಪಿಗೆ ಅರಿಶಿನ, ಕುಂಕುಮ, ಹೂವು ಎಲ್ಲ ಇಟ್ಕೊಳ್ತಾ ಇದ್ದೀನಿ. ಈ ಉಪ್ಪನ್ನು ನೀವು ಪ್ರತಿ ವಾರ ಚೇಂಜ್ ಮಾಡಬೇಕು. ಪ್ರತಿ ವಾರನೂ ಅದೇ ಉಪ್ಪನ್ನ ಬಳಸಬಾರ್ದು. ಉಪ್ಪನ್ನ ಹೇಗೆ ವಿಸರ್ಜನೆ ಮಾಡಬೇಕು ಅಂತ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅರಿಶಿನ, ಕುಂಕುಮ ಎಲ್ಲನೂ ಇಟ್ಟು ದೀಪ ಹಚ್ಚಬೇಕು. ಹಾಗೆ ಈ ದೀಪಕ್ಕೆ 6 ಲವಂಗ ಹಾಗೆ ಸ್ವಲ್ಪ ಅಕ್ಕಿ ಇಲ್ಲ ಅಕ್ಷತೆನ ಹಾಕಿದ್ರು ಕೂಡ ತುಂಬಾ ಒಳ್ಳೆಯದು. ಲವಂಗ ಮತ್ತು ಅಕ್ಕಿ ಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಹಾಗೆ ನಮ್ಗೆ ಇದ್ದಿದ್ದಂತಹ ಎಲ್ಲ ಆರ್ಥಿಕ ಪರಿಸ್ಥಿತಿಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಹಾಗೆ ಮನೇಲಿ ಏನಾದರೂ ಜಗಳ ಆಗ್ತಾ ಇದ್ರೆ, ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಏನಾದರೂ ಮನೇಲಿ ಕಿರಿಕಿರಿ ಆಗ್ತಾ ಇದ್ದರೆ ಈ ಸಂಕಲ್ಪನ ಮಾಡಿಕೊಂಡು ಪ್ರತಿ ವಾರ ಪೂಜೆನ ಮಾಡ್ತಾ ಬನ್ನಿ. ನಿಮಗೆ ನೀವು ನಿಮ್ಮ ಲೈಫಲ್ಲಿ ಬದಲಾಗ್ತಾ ಇರೋದನ್ನು ನೀವು ನೋಡ್ಬೋದು. ಈ ಉಪ್ಪಿನ ದೀಪ ಸಂಕಲ್ಪ ತುಂಬಾ ಒಳ್ಳೆಯದು. ಇದನ್ನು ಪ್ರತಿ ವಾರ ಮಾಡ್ತಾ ಬನ್ನಿ. ನಿಮ್ಮ ಮನೇಲಿ ನೀವು ಬದಲಾವಣೆನ ನೋಡ್ತೀರಾ. ನಾನು ಇದನ್ನು ಪ್ರತಿ ವಾರ ಹಚ್ತೀನಿ. ಅದರಲ್ಲಿ ಈ ಆಷಾಢ ಮಾಸದಲ್ಲಿ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಉಪ್ಪಿನ ದೀಪನ ಪ್ರತಿ ವಾರ ಹಚ್ತಾ ಬನ್ನಿ. ನೀವು ಇದನ್ನು ಲಕ್ಷ್ಮೀ ಫೋಟೋ ಏನಾದರೂ ಇದ್ದರೆ ಇಲ್ಲ ಕಳಶದ ಹತ್ರನೇ ಇಟ್ಟು ಪೂಜೆ ಮಾಡ್ಬೋದು. ಈ ಉಪ್ಪಿನ ದೀಪನ ಹಚ್ಚೋದಕ್ಕಿಂತ ಮುಂಚೆ ಮೊದಲು ಲಕ್ಷ್ಮೀ ರಂಗೋಲಿನ ಹಾಕಿ ಅದರ ಮೇಲೆ ಅರಿಶಿನ, ಕುಂಕುಮ, ಹೂವು ಎಲ್ಲ ಇಟ್ಟು ಆ ನಂತರ ಈ ದೀಪನ ಹಚ್ಚಬೇಕಾಗುತ್ತೆ. ಇದನ್ನು ಯಾವ ಪೊಸಿಷನಲ್ಲಿ ಇಡಬೇಕು ಅಂದರೆ ನಿಮ್ಮ ಮನೇಲಿ ಏನಾದರೂ ಲಕ್ಷ್ಮೀ ಫೋಟೋ ಇದ್ದರೆ ಲಕ್ಷ್ಮೀ ಫೋಟೋ ಮುಂದೆನೇ ಇಟ್ಟು ಪೂಜೆ ಮಾಡ್ಬೋದು. ಕೇಳ್ತಾರೆ ತುಂಬಾನೇ ಒಳ್ಳೆಯದು. ಈ ತಕ್ಷಣ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ. ನಾವು ಯಾವುದೇ ಒಂದು ಕೆಲಸನೇ ಆಗಲಿ, ಯಾವುದೇ ಒಂದು ಪೂಜೆನೇ ಆಗಲಿ ನಂಬಿಕೆಯಿಂದ, ಶಿಸ್ತು, ಶ್ರದ್ಧೆಯಿಂದ ಮಾಡಿದಾಗಲೇ ಅಲ್ವಾ ಆ ಪೂಜೆ ಅನ್ನೋದು ನಮಗೆ ಪ್ರತಿಫಲ ಸಿಗೋದು. ಇದೂ ಅಷ್ಟೇ, ನೀವು ಭಕ್ತಿಯಿಂದ, ಶ್ರದ್ಧೆಯಿಂದ ಪ್ರತಿ ವಾರ ಹಚ್ತಾ ಬನ್ನಿ. ನಿಮ್ಮ ಬೇಡಿಕೆಗಳೆಲ್ಲ ಈಡೇರುತ್ತೆ. ಆ್ಯಂಡ್ ಲಕ್ಷ್ಮೀ ದೇವಿಗೆ ಪ್ರತಿ ವಾರ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಆ್ಯಂಡ್ ಮನೆಯಲ್ಲಿ ನಿಮ್ಮ ನೆಮ್ಮದಿ ಅನ್ನೋದು ಇರುತ್ತೆ. ಹಾಗೆ ಹಣಕಾಸಿನ ಸಮಸ್ಯೆಗೆ ಉಪ್ಪಿನ ದೀಪನ ಈ ಆಷಾಢ ಮಾಸದಲ್ಲಂತೂ ಯಾರೂ ಮರಿಬೇಡಿ. ಎಲ್ಲರೂ ತಪ್ಪದೇ ಹಚ್ಚಿ ಪ್ರತಿ ವಾರನೂ ಸಂಕಲ್ಪ ಮಾಡಿಕೊಂಡು ಹಚ್ತಾ ಬನ್ನಿ. ನಿಮ್ಮ ಮನೇಲಿ ಏಳಿಗೆ ಆಗೋದನ್ನು ನೀವೇ ನೋಡ್ತಾ ಹೋಗ್ತೀರಾ. ಇನ್ನಷ್ಟು ಈ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನನ್ನ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಪ್ರತಿ ಸಲ ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ನನ್ನ ಪ್ರತಿ ವೀಡಿಯೋಸ್ ಕೂಡ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಉಪ್ಪಿನ ದೀಪನ ಪ್ರತಿ ಶುಕ್ರವಾರ ಹಚ್ಚೋದಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ. ಈ ಆಷಾಢ ಮಾಸದಲ್ಲಿ 4 ವಾರ ಹಚ್ಚಿದ್ರೆ ನಮಗೆ ವರ್ಷ ಇಡೀ ನಾವು ಈ ಉಪ್ಪಿನ ದೀಪನ ಹಚ್ಚಿದಷ್ಟು ಕೋಟಿ ಪುಣ್ಯಫಲ ನಮಗೆ ಸಿಗುತ್ತಂತೆ. ಈ ಉಪ್ಪಿನ ದೀಪನ ಹೇಗೆ ಹಚ್ಚಬೇಕು ಅನ್ನೋದು ವಿಡಿಯೋ ಇದರಲ್ಲಿದೆ. ಹಾಗೆ ಇದನ್ನು ಹೇಗೆ ವಿಸರ್ಜನೆ ಮಾಡಬೇಕು, ಇದನ್ನು ಯಾವಾಗ ತೆಗಿಬೇಕು, ಏನು ಮಾಡಬೇಕು ಆ ಉಪ್ಪನ್ನ ಅಂತ ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಉಪ್ಪನ್ನು ಏನು ಮಾಡಬೇಕು, ಮುಂದಿನ ವಾರ ಯಾವ ಥರ ಪೂಜೆ ಮಾಡಬೇಕು ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.